ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಯಾಕಂದರೆ ನೆಕ್ಸ್ಟ್ 2026ರಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದು ಆಗಲಿ ಅಂತ ಕೇಳ್ಕೊಳ್ತೇನೆ. ಸೊ ಇವತ್ತು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ KPSCಗೆ ಪ್ರಸ್ತಾವನೆ FDA SDA ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಇದಕ್ಕಿಂತ ಮುಂಚೆನೂ SDA FDA KPSCಯಲ್ಲಿ ಇದ್ದಾವೆ ಪ್ರಸ್ತಾವನೆ. ಇದೇನು ರಿಸರ್ವೇಷನ್ ಇಶ್ಯೂ ನಡೀತಿದೆಯಲ್ಲ ಅದರ ಸಲುವಾಗಿ ಯಾವುದೂ ಕಾಲ್ಫಾರ್ಮ್ ಮಾಡಿಲ್ಲ SDA FDA. ಸೊ ತುಂಬ ದಿನದಿಂದ SDA FDA KPSC ಕಡೆಯಿಂದ ಆಗಿಲ್ಲ. ಓಕೆನಾ? ನೋಡಿ, ಲೇಬರ್ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀನಿ. ಲೇಬರ್ ಡಿಪಾರ್ಟ್ಮೆಂಟು SDA HKದಲ್ಲಿ 4, ನಾನ್ HKದಲ್ಲಿ 17 ಪೋಸ್ಟ್ ಇದ್ದಾವೆ. ಮತ್ತು FDA 11 ಪೋಸ್ಟು ಮತ್ತು HKದಲ್ಲಿ 4 ಪೋಸ್ಟು. ಓಕೆನಾ? ಟೋಟಲು 15 ಪೋಸ್ಟು FDA ಮತ್ತು 21 ಪೋಸ್ಟು SDA ಇದ್ದಾವೆ. ಇದು ಇವತ್ತು 31/12/2025 ಸಬ್ಮಿಟ್ ಆಗಿರೋದು. ಓಕೆನಾ? ಸ್ವೀಕರಿಸಿದ್ದಾರೆ. ನೋಡಿ, ಇಲ್ಲಿ ಬಂತಂದರೆ ನೆಕ್ಸ್ಟು ಕಾಲ್ಫಾರ್ಮ್ ಮಾಡ್ತಾರೆ. ಓಕೆನಾ? ಇದು ಏನು ರಿಸರ್ವೇಷನ್ ಇಶ್ಯೂದಿಂದ ಮಾಡ್ತಿಲ್ಲ. ನೀವು ನಂಬರ್ ಆಫ್ ಪೋಸ್ಟ್ ಕಡಿಮೆ ಇದೆ ಅಂತ ಓದ್ಕೊಳ್ಳೋದು ಬಿಡಬೇಡಿ. ಯಾಕಂದರೆ ಇವರು ಏನು ಮಾಡ್ತಾರೆ, FDA ಲೆವೆಲ್ಲು ಒಂದೇ ಎಕ್ಸಾಮ್ ಮಾಡಿಬಿಡ್ತಾರೆ. ಓಕೆನಾ? FDA ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕಡಿಮೆ ಇರ್ತಾವಲ್ಲ, ಎಲ್ಲನೂ ಒಂದೇ ಕೂಡಿ ಕಾಲ್ಫಾರ್ಮ್ ಮಾಡಿ FDA ಲೆವೆಲ್ ಒಂದು ಎಕ್ಸಾಮಿಗೆ ಹೆಂಗೆ KAದವ್ರು ಮಾಡ್ತಿದ್ದಾರಲ್ಲ ಆ ಥರ ಮತ್ತು SDA ಲೆವೆಲ್ ಒಂದು ಎಕ್ಸಾಮ್ ಮಾಡ್ತಾರೆ. ಸೊ ನೀವು ನಂಬರ್ ಆಫ್ ಪೋಸ್ಟ್ ಕಡಿಮೆ ಇದಾವೆ ಅಂತೇಳಿ ಓದೋದು ಬಿಡಬೇಡಿ. ಯಾರು KAಗೆ ಓದ್ತಿದ್ದಾರಲ್ಲ ಅವರು ಕಂಟಿನ್ಯೂ ಮಾಡಿ. ಈ ರಿಸರ್ವೇಷನ್ ನೆಕ್ಸ್ಟ್ ಮಂತಲ್ಲಿ ಸಾಲ್ವ್ ಆದರೆ ನೇಮಕಾತಿಗಳು ಸ್ಟಾರ್ಟ್ ಮಾಡಬೇಕಂತ ಕೊಟ್ಟರೆ ನೆಕ್ಸ್ಟ್ VAO ಆಗುತ್ತೆ, FDA SDA PCPS ಎಲ್ಲ ಈ ಥರ ಕಾಲ್ಫಾರ್ಮ್ ಆಗ್ತವೆ. ಸೊ ನೀವು ಓದೋದು ಕಂಟಿನ್ಯೂ ಇರಬೇಕು. ಮತ್ತು KPSCದು ಸೆಕೆಂಡ್ ಪೇಪರು ಕನ್ನಡ ಇರುತ್ತೆ. ಫಸ್ಟ್ ಪೇಪರ್ GS, ಸೆಕೆಂಡ್ ಪೇಪರು ಕಮ್ಯುನಿಕೇಷನ್ ಅಲ್ಲ. ಸೊ ಕನ್ನಡ ಒಂದೇ ಇರುತ್ತೆ, ಇದು ಚೇಂಜ್ ಆಗಿಲ್ಲ. ಓಕೆನಾ? ಮತ್ತು ನೀವು ಕಮ್ಯುನಿಕೇಷನ್ ಅಂತೇಳಿ ಕಂಪ್ಯೂಟರ್, ಇಂಗ್ಲೀಷ್ ಆ ಥರ ಇರಲ್ಲ. 100 ಮಾರ್ಕ್ಸಿಗೆ ಕನ್ನಡ ಪೇಪರ್ ಇರುತ್ತೆ, ಫುಲ್ 100 ಮಾರ್ಕ್ಸಿಗೆ. ಸೊ ನೀವು ಇದನ್ನು ಓದಬೇಕು. ಯಾರು ಮುಂಚೆ FDA SDA KPSC ಕಡೆಯಿಂದ ಬರೆದಿದ್ದೀರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಯಾರು ಹೊಸೂರು ಬರಿತೀರಲ್ಲ ಅವರಿಗೆ ಸೆಕೆಂಡ್ ಪೇಪರ್ ಕನ್ನಡ ಇರುತ್ತೆ ಅಂತ ಹೇಳ್ತೀನಿ. ನೋಡಿ, ಕನ್ನಡ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ FDA SDA KPSC ಕ್ಲಿಯರ್ ಮಾಡಬೇಕಂದ್ರೆ. ಓಕೆನಾ? ಪೋಸ್ಟರ್ಸು ಆಲ್ರೆಡಿ KPSC ಹತ್ರ ಇನ್ನೂ ಪ್ರಸ್ತಾವನೆ ಬಂದಿರೋದು ಇದ್ದಾವೆ. SDA FDA ಇದ್ದಾವೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು. ಮತ್ತು ಇವಾಗ ಬಂದಿರೋದು 31/12 ಇವತ್ತು ಸಬ್ಮಿಟ್ ಆಗಿದೆ. ಇನ್ನು ಅಪ್ಕಮಿಂಗ್ ಡೇಸಲ್ಲಿನೂ ಪ್ರಪೋಸಲ್ ಬರ್ತಾ ಇರ್ತವೆ. ಓಕೆನಾ? ಟೋಟಲ್ ಎಲ್ಲ ಕೂಡಿಸಿನೂ ಕಾಲ್ಫಾರ್ಮ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಟಡಿ ಕಂಟಿನ್ಯೂ ಇರಲಿ. ಓಕೆನಾ? 2026ಕ್ಕೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಮಾಡಬೇಕಂದ್ರೆ ನೀವು ಕಂಟಿನ್ಯೂ ಸ್ಟಡಿ ಇರಲೇಬೇಕು. ಓಕೆನಾ? PCPS ಓದೋರು ಕಂಟಿನ್ಯೂ ಸ್ಟಡಿ ಮಾಡ್ತಾಯಿರಿ. ಮತ್ತು ನಾನು ಯಾವ ಥರ ಓದಬೇಕು, ಯಾವ ಶಾರ್ಟ್ ನೋಟ್ಸ್ ಮಾಡಬೇಕು ಅಂತ ವಿಡಿಯೋಸ್ನು ಮಾಡಿದ್ದೀನಿ. ಅದನ್ನೆಲ್ಲ ನೋಡ್ಕೊಳ್ಳಿ. ನಿಮಗೆ ನಾನು ಓದಿರೋದ್ರಿಂದ ನಿಮಗೂ ಹೆಲ್ಪ್ ಆಗೇ ಆಗುತ್ತೆ. ಮತ್ತು ಸ್ಟ್ಯಾಂಡರ್ಡ್ ಬುಕ್ಸ್ ಬಗ್ಗೆನೂ ವಿಡಿಯೋಸ್ ಮಾಡಿದೆ ನೋಡಿ. ಆ ಬುಕ್ಸ್ ತೊಗೊಂಡು ಯಾರು ನೋಟ್ಸ್ ಮಾಡಿಕೊಂಡು ಅಥವಾ ಕೋಚಿಂಗ್ ಹೋಗ್ತಿದ್ರೆ ಆ ಕ್ಲಾಸಸ್ ನೋಟ್ಸ್ ಓದ್ಕೊಂಡು ಈ ಬುಕ್ಸ್ಗಳನ್ನ ಓದ್ಕೊತೀರಿ. ಮತ್ತು ಬೇಸಿಕ್ ಬುಕ್ಸ್ ಓದಂತ ಹೇಳಿದ್ದೀನಿ ನಾನು. 6 to 12 ಎಲ್ಲ ಬುಕ್ಸ್ನು ಕವರ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಇನ್ ಡೆಪ್ತಾಗಿ ಓದಿ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. ಯಾಕಂದರೆ ತುಂಬ ಡೆಪ್ತಾಗಿ ಕೇಳ್ತಿದ್ದಾರೆ ಇವಾಗ. ಸೊ ನೀವು ಮೇಲೆ ಸಿಂಗಲ್ ಲೈನ್ ಓದಿದ್ರೆ ಆಗಲ್ಲ. ಈ ಥರ ಓದಿದ್ರೆ KPSC ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಬೋದು. KPSCದವರು ತುಂಬ ಟಫಾಗಿ ಕೇಳ್ತಿದ್ದಾರೆ ಇವಾಗ. ಸ್ಟೇಟ್ಮೆಂಟ್ ಕ್ವಶನ್ಸ್ ಎಲ್ಲ ಜಾಸ್ತಿ ಬರ್ತಿರೋದು. ಸ್ಟೇಟ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಓಕೆನಾ? ಸ್ಟೇಟ್ಮೆಂಟ್ ಯಾವ ಥರ ಅಂದರೆ ನೀವು ಎಲ್ಲ ಸಿಲೆಬಸ್ನ ಕಂಪ್ಲೀಟಾಗಿ ಇನ್ ಡೆಪ್ತಾಗಿ ಟಾಪಿಕ್ ವೈಸ್ ಎಲ್ಲ ನೋಡ್ಕೊಂಡಿದ್ರೆ ಮಾತ್ರ ಕ್ವಶನ್ಸ್ನ ಆನ್ಸರ್ ಮಾಡ್ಬೋದು. ಓಕೆನಾ? ಆ ಥರ ಓದಿ ಮುಂದೆ ಅಪ್ಕಮಿಂಗ್ ಏನೇನು ಕಾಲ್ಫಾರ್ಮ್ ಆದರೆ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಕೊಡ್ತಿರ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.